200 ವರ್ಷಗಳ ಇತಿಹಾಸ ಮುದ್ರಣ ಯಂತ್ರ ನಮ್ಮ ಕರ್ನಾಟಕಕ್ಕೆ ಆಗಮಿಸಿ. ಇವತ್ತು ಲಕ್ಷ್ಮೀ ಮುದ್ರಣಾಲಯಕ್ಕೆ 45 ವರ್ಷ, ಪ್ರಕಾಶಕರ ಸಂಘಕ್ಕೆ 50 ವರ್ಷ, ಅಂದರೆ ಹೆಚ್ಚು ಕಡಿಮೆ 5 ವರ್ಷಗಳ ಇದು ಗೋಪಾಲಕೃಷ್ಣ ಅಡಿಗರು ಆರಂಭಿಸಿದಂಥದ್ದು. ಹಾಗೆ ಇವತ್ತು ಅವರ ಕುಟುಂಬಸ್ಥರಾದ ಜಯರಾಮ್ ಅಡಿಗರ್ ಅವರು ನಮ್ಮ ಜೊತೆಗಿದ್ದಾರೆ, ಅದು ಒಂದು ಸಂತೋಷ. ಮತ್ತು ಹೊಸ ಪ್ರಕಾಶಕರು ಅನೇಕರು, ರಾಮ್ಕಿ ಅವರು ಬಂದಿದ್ದಾರೆ, ಮತ್ತು ನಾವು ಇವರು ವಿಶಾಲಮತಿ, ನಂಗೆ ವಿಶಾಲಾಕ್ಷಿ ಅಂದ ತಕ್ಷಣ ಬಂದ್ಬಿಡ ವಿಶಾಲಮತಿ ಅವರು ಕೂಡ ನಮ್ಮ ಸದಸ್ಯರಾಗಬೇಕು. ಈಗ ರಾಮ್ಕಿ ಅವರು ಆಗಬೇಕು. ಅನೇಕರು ಹೊಸ ಪ್ರಕಾಶಕರು ಇಲ್ಲಿ ಬಂದಿರೋದು ತುಂಬ ಸಂತೋಷ. ನಮ್ಮ ಪ್ರಕಾಶಕರ ಸಂಘ ಸದಸ್ಯರಾಗಿ ನಾವೆಲ್ಲ ಒಟ್ಟಿಗೆ ತಗೊಂಡು ಹೋಗೋಣ. ಆಶಾ ರಘು ಅವರು ಕೂಡ ಈಗ ಪ್ರಕಾಶಕಿ. ಮತ್ತು ನಮ್ಮ ಈಗಾಗಲೇ ಮಾತಾಡ್ದಂಗೆ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥ ಸಮಯ, ಅದಕ್ಕೂ ಒಂದು ಹೋರಾಟದ ರೂಪರೇಷೆಯನ್ನು ನಾವು ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ 28ನೇ ತಾರೀಕು ಒಂದು ಪ್ರೆಸ್ ಮೀಟ್ ಕೂಡ ಇದೆ ಪ್ರೆಸ್ ಕ್ಲಬ್ಬಲ್ಲಿ. ಮಾನ್ಯ ಅಧ್ಯಕ್ಷರು ಮುಕುಂದರಾಜ್ ಅವರು ಕೂಡ ಅದಕ್ಕೆ ಬರಬೇಕು ಪ್ರೆಸ್ ಮೀಟ್ಗೆ ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಲೇಖಕರು, ಪ್ರಕಾಶಕರು, ಮುದ್ರಕರು ಎಲ್ಲರನ್ನ ಒಳಗೊಂಡಂತೆ ಅದೊಂದು ಒಕ್ಕೂಟವನ್ನು ಮಾಡಿಕೊಂಡು ಅದ್ರ ಮುಖಾಂತರ ಸರ್ಕಾರದಿಂದ ಆಗಬೇಕಾದಂಥ ಈ ಸೆಸ್ ಹೆಡ್ ಆಫ್ ಅಕೌಂಟ್ ಬೇರೆ ಮಾಡುವಂಥದ್ದು ಇರ್ಬೋದು, ಅಥವಾ ನಮ್ಮ ಸಗಟು ಖರೀದಿ ಯೋಜನೆಯನ್ನು, ಏಕಗವಾಕ್ಷಿ ಯೋಜನೆಯನ್ನು ಪುನರಾರಂಭಿಸೋ ಬಗ್ಗೆ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಸಭೆಯನ್ನು ಕರೆದಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಅದನ್ನೊಂದು ಹೋರಾಟವಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದ ಹೋರಾಟವಾಗಿ ಕೂಡ ರೂಪಿಸಬೇಕು ಅಂತ ಹೇಳಿ ಆಲೋಚನೆ ಇದೆ. ಸೊ ಹಾಗೆಯೇ ಮುದ್ರಣ ತಂತ್ರಜ್ಞಾನಕ್ಕೆ ಬಂದರೆ KL ರಾಜಶೇಖರ್ ಅವರಿದ್ದಾರೆ. ಅವರು ಇದ್ರ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದಂಥವರು. ನಮ್ಮ ಪ್ರಾಧಿಕಾರದ ಪುಸ್ತಕ ಲೋಕದಲ್ಲಿ ಅದ್ರ ಬಗ್ಗೆ ಸುದೀರ್ಘವಾದ ಒಂದು ಲೇಖನವನ್ನು ಕೂಡ ಬರೆದಿದ್ರು. ಮುದ್ರಣ ತಂತ್ರಜ್ಞಾನಕ್ಕೆ ಈಗ ಸುಮಾರು ಇಡೀ ಪ್ರಪಂಚದಲ್ಲಿ ನೋಡಿದರೆ 1600 ವರ್ಷಗಳ ಇತಿಹಾಸ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡಿದರೆ 200 ವರ್ಷಗಳ ಇತಿಹಾಸ ಇದೆ. ಸೊ ಮೊಟ್ಟ ಮೊದಲು ಚೀನಾದಲ್ಲಿ ಇದು ಹೀರಕ ಸೂತ್ರ ಅನ್ನುವಂತಹದ್ದು 6 ಹಾಳೆಗಳ ಒಂದು ಮುದ್ರಿತ ಪ್ರತಿ ನಮಗೆ ಸಿಕ್ಕಿರುವಂಥದ್ದು. ಅದು 868ರಲ್ಲಿ, ಕ್ರಿಸ್ತಶಕ 868ರಲ್ಲಿ. ಕ್ರಿಸ್ತಶಕ 1441ರಲ್ಲಿ ಆಕಸ್ಮಿಕವಾಗಿ ಭಾರತಕ್ಕೆ ಮುದ್ರಣ ಯಂತ್ರ ಆಗಮಿಸಿತು. ಏಕೆಂದರೆ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ರು ಯುರೋಪಿಯನ್ರು. ಹಿಂದೂ ಮಹಾಸಾಗರದ ಮುಖಾಂತರ ಅಬಿಸಿನಿಯಾಕ್ಕೆ ಹೋಗ್ತಾ ಇದ್ದಾಗ ಹಡಗು ಕೆಟ್ಟು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತು ಗೋವಾದಲ್ಲಿ. ಆಗ ಏನು ಮಾಡಬೇಕು ಅಂದರೆ ಮುದ್ರಣ ಯಂತ್ರವನ್ನು ಅಲ್ಲಿ ಇಳಿಸ್ಕೊಂಡ್ರು. ಸೊ ಅದು 1441ರಲ್ಲಿ ಮೊಟ್ಟ ಮೊದಲು ಬೈಬಲನ್ನು ಅಲ್ಲಿ ಮುದ್ರಿತ ಆಯಿತು. ಅದು ಆ ನಂತರ ಇದು 826ರಲ್ಲಿ ಬಳ್ಳಾರಿಗೆ ಬರುತ್ತೆ. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಮುದ್ರಣ ಯಂತ್ರ ಆಗಮಿಸಿದ್ದು. ನಮ್ಮೂರೆಲ್ಲ ಅದಕ್ಕೇನೆ. ಸೊ ಅಲ್ಲಿ 1826ರಲ್ಲಿ, ಅಂದರೆ ಕರೆಕ್ಟಾಗಿ ಈಗ ಮುಂದಿನ 26ಕ್ಕೆ ನಾವು 26 ಬರ್ತಾ ಇದೆ, ಸ್ವಾಗತ ಮಾಡ್ತಿದ್ದೀವಿ ಹೊಸ ವರ್ಷಕ್ಕೆ. 200 ವರ್ಷಗಳ ಇತಿಹಾಸ ಮುದ್ರಣ ಯಂತ್ರ ನಮ್ಮ ಕರ್ನಾಟಕಕ್ಕೆ ಆಗಮಿಸಿ. ಪತ್ರಿಕೆ ಅದೇ ಇದೆ, ಹೌದು. ಅಲ್ಲಿ ಆಮೇಲೆ ಆಗ ಲಿಪಿಕಾರರು ಇದ್ರು ಅಂತ. ಮುದ್ರಣ ಯಂತ್ರ ಬರೋದಕ್ಕೆ ಮುಂಚೆ ಈಗ ನಾವು ಮಾತಾಡಿದ್ವಲ್ಲ ಆಗಲೇ ಅಜಿತ ಪುರಾಣದ ಬಗ್ಗೆ ಸರ್ ಹೇಳ್ತಾ ಇದ್ರು. ಆಗ ಅತ್ತಿಮಬ್ಬೆ ಕೈಯಲ್ಲೇ ಬರೆಸಿದ ಲಿಪಿಕಾರರಿಗೆ ಬಹಳ ದೊಡ್ಡ ಆಗ ಒಂದು ಮಹತ್ವ ಇತ್ತು. 1000 ಪ್ರತಿಗಳನ್ನ ಮಾಡಿಸಿದ್ರು. ಹೌದು. ಸೊ ಹಾಗೆ ಇದ್ದಿದ್ದು. ಆಮೇಲೆ ಕಳೆದ ಶತಮಾನದಲ್ಲಿ ಹೀಗೆ ತಜ್ಞರೆಲ್ಲ ಸೇರಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಇಡೀ ವಿಶ್ವದಲ್ಲಿ ಮುಂದೆ ಮುದ್ರಣಾಲಯಗಳು ಮುಚ್ಚೆ ಹೋಗುತ್ತೆ, ಮುದ್ರಣ ಯಂತ್ರಗಳಿಗೆ ಕೆಲಸನೇ ಇರಲ್ಲ, ಜನರಿಗೆ ಕೆಲಸನೇ ಇರಲ್ಲ ಅಂಥೇಳಿ DTP ಮತ್ತೊಂದು ಆಲೋಚನೆ ಮಾಡಿ ತುಂಬ ಆತಂಕವನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಇವತ್ತು ನಾವು ನೋಡಿದಾಗ ಹಲವಾರು ಇದು ಹೊಸ ಹೊಸ ಆವಿಷ್ಕಾರಗಳಿಂದಾಗಿ POD ಇರಬಹುದು, ಮತ್ತೊಂದಿರ್ಬೋದು, ಎಲ್ಲವೂ ಇದ್ದರೂ ಕೂಡ ಮುದ್ರಣಾಲಯ ಮುದ್ರಣಕ್ಕೆ ಎಷ್ಟು ಮಹತ್ವ ಇದೆ ಅಂತ ಪುಸ್ತಕ ಪ್ರಕಾಶನದಲ್ಲಿರೋರಿಗೆಲ್ಲರಿಗೂ ಗೊತ್ತು. ಇವತ್ತು ನಮ್ಮ ಬದುಕು ಅಗತ್ಯ ವಸ್ತುಗಳಿಂದನೇ, ಅಂದರೆ ನಮ್ಮ ನೋಟ್ ಇರಬಹುದು, ಒಂದು ಟಿಕೆಟ್ ಇರಬಹುದು, ಕ್ಯಾಲೆಂಡರ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಮುದ್ರಿತ ಇದರಲ್ಲೇ ನಾವು ನೋಡ್ತಾ ಇದ್ದೀವಿ. ಒಂಥರ ಹಾಸು ಹೊಕ್ಕಾಗಿದೆ ನಮ್ಮ ಬದುಕಿನಲ್ಲಿ ಮುದ್ರಣದ್ದು. ಹಾಗಾಗಿ ಇದು ಮುಂದುವರಿಯುತ್ತೆ. ಮತ್ತು ಇನ್ನಷ್ಟು ಆವಿಷ್ಕಾರಗಳು ಬಂದರೂ ಕೂಡ ಇದೇನು ಖಂಡಿತ ಇದಕ್ಕೆ ಸಾವಿಲ್ಲ ಅಂತ ಹೇಳಿ ನಾವು ಕನ್ನಡಕ್ಕೆ ಹೇಗೆ ಕನ್ನಡ ಓದಿದ್ರಿಲ್ಲ ಅಥವಾ ಕನ್ನಡ ಶಾಲೆಗಳು ಮುಚ್ತಾ ಇರೋದು ಆತಂಕ, ಇದೆಲ್ಲದರ ಮಧ್ಯೆ ಮುದ್ರಣಕ್ಕೆ ಕೂಡ ನಮ್ಮ ಆತಂಕ
ಅದೆಲ್ಲದರ ನಡುವೆನೂ ಇದು ಮುಂದುವರಿಯುತ್ತೆ ಅನ್ನೋದೊಂದು ಭರವಸೆ ಕೂಡ ನಮ್ಮೆಲ್ರಿಗೂ ಇದೆ. ಆ ನಿಟ್ಟಿನಲ್ಲಿ ಪ್ರಕಾಶಕರ ಸಂಘ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಒಂದು ಪ್ರಕಾಶನ ಇತಿಹಾಸವನ್ನು ತರಬೇಕು ಅಂತ ಕೂಡ ಇದೆ. ಪುಸ್ತಕವನ್ನು ಹೊರತರಬೇಕು ನಮ್ಮ ಪ್ರಕಾಶಕರ ಸಂಘದಿಂದ. ಇದು 50ನೇ ವರ್ಷ ಆಗಿರೋದ್ರಿಂದ ಸುವರ್ಣ ವರ್ಷದಲ್ಲಿ ಅದೊಂದು ಇತಿಹಾಸ ಎಲ್ರಿಗೂ ಗೊತ್ತಾಗಲಿ. ಯಾಕೆಂದರೆ ಇದೊಂದು ಆಗಲೇ ಪೂರ್ಣಿಮಾ ಅವ್ರು ಹೇಳ್ದಂಗೆ ಇದು ಸೇವೆ ಅಂಥೇಳಿ, ಅಂದರೆ ಪುಸ್ತಕ ಸಂಸ್ಕೃತಿ ಅಂತ ಆರಂಭ ಆಗಿದ್ದು ಆದರೆ ಉದ್ಯಮವಾಗಿ ಹೇಗೆ ಕನ್ವರ್ಟ್ ಆಯಿತು ಮತ್ತು ಈ ಕೆಲವು ಪ್ರಕಾಶಕರ ಕೈನಲ್ಲಿ ಆ ಉದ್ಯಮ ಸಿಲುಕೊಂಡಿದೆ. ಸೊ ಅದನ್ನು ಎಲ್ಲರಿಗೂ ಹಂಚುವಂತಹ, ಎಲ್ಲರೂ ಅದರ ಇದನ್ನು ಫಲವನ್ನು ಅನುಭವಿಸಬೇಕಾದಂತಹ ಕಾಲ ಖಂಡಿತ ಈಗ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ತಾ, ಮತ್ತು ಹಲವಾರು ಯೋಜನೆಗಳು ಪ್ರಕಾಶಕರ ಸಂಘದ್ದು ತಮ್ಮ ಮುಂದೆ ಇದೆ. ಸೊ ಅದೆಲ್ಲದರಲ್ಲೂ ತಾವೆಲ್ಲರೂ ನಮ್ಮ ಜೊತೆಗೂಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಮ್ಮದು ಇನ್ನೂ ಮುದ್ರಣಾಲಯ ಭೇಟಿ ಇದೆ, ಎಲ್ಲರೂ ಭೇಟಿ ಮಾಡಿ. ಮತ್ತು ಮುದ್ರಣ ಸೊಗಸು ಕೂಡ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ 17ರಲ್ಲಿ ಆರಂಭಿಸಿದೆ. ಏಕೆಂದರೆ ಪುಸ್ತಕ ಸೊಗಸು ಇತ್ತು, ಪ್ರಕಾಶಕರಿಗೆ ಪ್ರಶಸ್ತಿ ಇತ್ತು, ಮತ್ತು ವಿನ್ಯಾಸಕಾರರಿಗೆ ಪ್ರಶಸ್ತಿ ಇತ್ತು, ಚಿತ್ರಕಲೆ ಮಾಡೋರಿಗೆ ಪ್ರಶಸ್ತಿ ಇತ್ತು. ಆದರೆ ಮುದ್ರಣ ಸುಂದರವಾಗಿ ಮುದ್ರಣ ಮಾಡಿಕೊಡ್ತಾರೆ, ಅಂದವಾದ ಮುದ್ರಣಕ್ಕೆ ಪ್ರಶಸ್ತಿ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಮುದ್ರಣ ಸೊಗಸು ಅಂತ ಹೇಳಿ ಆರಂಭಿಸಿದ್ದು. ಅದು 2018ರಲ್ಲಿ ಲಕ್ಷ್ಮೀ ಮುದ್ರಣಾಲಯ ಕೂಡ ಬಂದಿದ್ದು ಇದೆ. ಸೊ ಇದು ಒಂದು, ಯಾಕೆಂದರೆ ಎಲ್ಲರನ್ನೂ ಒಳಗೊಂಡಂತೆ ಮತ್ತೊಂದು ನನಗೆ ಕನಸಿತ್ತು. ಅಲ್ಲಿ DTP ಆಪ್ರೇಟರ್ಸ್ ಇರ್ಬೋದು, ಮುದ್ರಣ ಬೈಂಡಿಂಗ್ ಮಾಡೋರು ಇರ್ಬೋದು, ಅವ್ರಿಗೆ ಪಾಪ ಇದೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರು, ಅವ್ರಿಗೆ ಯಾವುದೇ ತರಹದ ಭದ್ರತೆ ಇರಲ್ಲ ಬದುಕಿಗೆ. ಸೊ ಅಂಥವ್ರಿಗೆ ಒಂದು ಮಾಸಾಶನ ಕೊಡಿಸ್ಬೇಕು ಸರ್ಕಾರದಿಂದ. ಏಕೆಂದರೆ ಕಲಾವಿದರಿಗೆ ಇವತ್ತಿದೆ ಮಾಸಾಶನ, ಕನ್ನಡ ಸಂಸ್ಕೃತಿ ಇಲಾಖೆ ಕೊಡ್ತಾ ಇದೆ. ಸೊ ಇವರಿಗೂ ಕೂಡ ನಾವು ಮಾಸಾಶನವನ್ನು ಕೊಡಿಸ್ಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡಿದೆ. ಉಮಾಶ್ರೀ ಅವರು, ಜಯಮಾಲ ಅವರು ಎಲ್ಲ ಒಪ್ಕೊಂಡಿದ್ರು. ಬಟ್ ಆ ನಂತರದಲ್ಲಿ ಅದು ಹಾಗೆ ನನ್ನ 2 ವರ್ಷಕ್ಕೆ ನನ್ನ ಅವಧಿ ಮೊಟಕುಗೊಳಿಸಿದ್ದು. ಹಂಗಾಗಿ ಅದು ಹಾಗೆ ಉಳಿತು. ಏಕೆಂದರೆ ಅವ್ರಿಗೆ ಹೊರಗೆ ಬಂದಮೇಲೆ ಎಷ್ಟೋ ಜನರಿಗೆ ನಾವು ನೋಡ್ತೀವಿ ಕಾಯಿಲೆ, ಇವತ್ತು ಕ್ಯಾನ್ಸರ್ ಇರ್ಬೋದು, ಮತ್ತೊಂದಿರ್ಬೋದು, ಅನೇಕರು ಬಳಲ್ತಾ ಇರ್ತಾರೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ, ಮಾತ್ರೆ ತಗೊಳ್ಳೋದಕ್ಕೂ ದುಡ್ಡಿರಲ್ಲ. ಎಷ್ಟೋ ಜನ ನನ್ನ ಸಂಪರ್ಕ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥದ್ದೊಂದು ಭದ್ರತೆಯನ್ನು ಒದಗಿಸೋದಕ್ಕೆ ಕೂಡ ನಾವು ಮುಂದೆ ಸರ್ಕಾರದ ಜೊತೆ ಆಲೋಚನೆ ಮಾಡಿ ಅದಕ್ಕೂ ಒಂದು ಪ್ರಕಾಶಕರ ಸಂಘ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋದು ಕೂಡ ಉದ್ದೇಶ ನಮಗಿದೆ. ಮತ್ತು ನಾವೆಲ್ಲ ಒಂದು ಭೇಟಿ ಕೊಡೋಣ, ಮುದ್ರಣಾಲಯವನ್ನು ನೋಡೋಣ, ವೀಕ್ಷಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.